ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನೀವು ಅನು ಟ್ರೆಕ್ ಡೈರೀಸ್ನಲ್ಲಿ ಪ್ರಪಂಚದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡುವ ಸಾಹಸಮಯ ಟ್ರೆಕ್ಕಿಂಗ್ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ನಾವು ಮಧುಗಿರಿ ಕೋಟೆ ಇತಿಹಾಸ ನೋಡೋದಾದರೆ, ಮಧುಗಿರಿ ಕೋಟೆಯನ್ನು 17ನೇ ಶತಮಾನದಲ್ಲಿ ವಿಜಯನಗರ ರಾಜವಂಶವು ತನ್ನ ಸಾಮಂತ ರಾಜರಾಗಿದ್ದ ಹಿರೇಗೌಡ ಅವರ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಿತು. 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಬಲಪಡಿಸಿದರು. ಇದು ಮೈಸೂರು ಆಡಳಿತಗಾರರಿಗೆ ಪ್ರಮುಖ ಭದ್ರಕೋಟೆಯಾಗಿತ್ತು. 1791ರಲ್ಲಿ ನಡೆದ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡರು. ಈ ಕೋಟೆಯು ಹಲವಾರು ಯುದ್ಧಗಳನ್ನು ಕಂಡಿದೆ. ಮಧುಗಿರಿ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡಲು ವೀಕೆಂಡ್ ತುಂಬ ಜನ ಬರ್ತಾ ಇರ್ತಾರೆ. ಈ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡೋದು ಪ್ರತಿಯೊಬ್ಬ ಟ್ರೆಕ್ಕಿಂಗ್ ಪ್ರಿಯರ ಕನಸಾಗಿರುತ್ತದೆ. ಮಧುಗಿರಿ ಬೆಟ್ಟವು ಬೆಂಗಳೂರಿನಿಂದ 110 ಕಿಲೋಮೀಟರ್, ತುಮಕೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಕೋಟೆಯು ವಿಶಿಷ್ಟ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಗ್ರಾನೈಟ್ ಕಲ್ಲುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಕೋಟೆಯು ಹಲವಾರು ಪ್ರವೇಶ ದ್ವಾರಗಳು, ಗೋಡೆಗಳು, ಕೊತ್ತಲಗಳು ಹಾಗೂ ಕಾವಲು ಗೋಪುರಗಳನ್ನು ಹೊಂದಿದೆ. ಅಲ್ಲಲ್ಲಿ ಬಂಡೆಗಳನ್ನು ಕೊರೆದು ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಸಿಗುವಂತಹ ಕಲ್ಲುಗಳನ್ನು ಬಳಸಿ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಈ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಕನಿಷ್ಠ 2 ಲೀಟ್ರ್ ನೀರು ತೆಗೆದುಕೊಂಡು ಬರಲೇಬೇಕು. ಮತ್ತು ಒಳ್ಳೆ ಗ್ರಿಪ್ ಇರೋ ಶೂ ಹಾಕ್ಕೊಂಡು ಬನ್ನಿ. ಏಕೆಂದರೆ ಬೆಟ್ಟವನ್ನು ಹತ್ತೋದು ಅಷ್ಟು ಸುಲಭ ಅಲ್ಲ. ನಾವು ಹತ್ತಬೇಕಾದ್ರೆ ಅದೆಷ್ಟೋ ಜನ ಬೆಟ್ಟವನ್ನು ಪೂರ್ಣವಾಗಿ ಹತ್ತದೆ ವಾಪಸ್ ಬಂದಿದ್ದು ನಾವು ನೋಡಿದ್ವಿ. ನೀವು ತೆಗೆದುಕೊಂಡು ಬಂದಿರತಕ್ಕಂತಹ ವಾಟರ್ ಬಾಟಲ್ಗಳನ್ನು ದಯವಿಟ್ಟು ಬೆಟ್ಟದಲ್ಲಿ ಬಿಸಾಕಬೇಡಿ. ಏಕೆಂದರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತೊಬ್ಬರು ಬರಬೇಕಾಗುತ್ತೆ. ಈಗ ನಾವು ಬೃಹತ್ ಗೋಡೆ ನಿರ್ಮಿಸಿ ಕಟ್ಟಿದ ಕಿರಿದಾದ ಪ್ರವೇಶ ದ್ವಾರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ಈ ರೀತಿ ತಿರುವುಗಳು ಇದ್ದರೆ ಶತ್ರುಗಳಿಗೆ ದಾಳಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗೂ ಶತ್ರುಗಳನ್ನು ಸುಲಭವಾಗಿ ಸೋಲಿಸಬಹುದು. ಕೋಟೆಯ ಪ್ರವೇಶ ದ್ವಾರಗಳು ಆ ಕೋಟೆಯ ಎಷ್ಟು ಹಂತಗಳನ್ನು ಹೊಂದಿದೆ ಎಂಬುದನ್ನು ತಿಳಿಸುತ್ತದೆ. ಮಧುಗಿರಿ ಕೋಟೆಯ ವಿಶೇಷ ಏನಪ್ಪ ಅಂದರೆ, ನಾವು ಕೆಳಗಿನಿಂದ ನಿಂತು ಮೇಲಕ್ಕೆ ನೋಡಿದರೆ ಮಧುಗಿರಿ ಕೋಟೆಯ ತುತ್ತ ತುದಿ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ. ಹಾಗೂ ಅಲ್ಲಿ ಕಾಣುತ್ತಿದ್ದಿಲ್ಲ ಅದೇ ತುತ್ತ ತುದಿ ಇರಬೇಕು ಅಂತ ಮೇಲಕ್ಕೆ ಹೋದರೆ ನಮಗೆ ಮತ್ತದೇ ನಿರಾಶೆ. ಯಾಕೆಂದರೆ ಮತ್ತೆ ಅದೇ ರೀತಿ ಇನ್ನೊಂದು ಹಂತ ನಮಗೆ ಕಾಣಿಸುತ್ತದೆ. ಸ್ನೇಹಿತರೆ, ನೀವೇ ನೋಡ್ತಾ ಇದ್ದೀರಲ್ಲ, ಈ ಪ್ರವೇಶ ದ್ವಾರ ಅಂತೂ ಅತ್ಯದ್ಭುತವಾಗಿದೆ. ಇಲ್ಲಿ ಸಾಕಷ್ಟು ಸೈನಿಕರಿರುವಂತಹ ಸ್ಥಳ. ಯಾಕೆಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಜೈಲು ಸಹ ಇದೆ. ಈಗ ನೋಡ್ತಾ ಇದ್ದೀರ, ಈ ಒಂದು ಕಾವಲು ಗೋಪುರ ಅತ್ಯಂತ ಎತ್ತರವಾದದ್ದು. ನೋಡಿ ಯಾವ ರೀತಿ ಇದೆ. ಇದರ ಒಳಗಡೆ ಹಾಸಿ ನಾವು ಮೇಲ್ಗಡೆ ಹೋಗಬೇಕು. ತುಂಬ ಚೆನ್ನಾಗಿದೆ. ಇಲ್ಲಿಂದ ನಿಂತು ಕೆಳಗೆ ಅತಿ ಹೆಚ್ಚು ದೂರವನ್ನು ನಾವು ನೋಡಬಹುದು. ನೋಡ್ರಿ, ನಮಗೆ ಮೇಲ್ಗಡೆನೂ ಸಹ ನೋಡ್ಬೋದು. ಆದರೆ ಅದು ಪೀಕಲ್ಲ, ಅದಕ್ಕಿಂತ ಮೇಲೆ ನಾವು ಹೋಗಬೇಕಾಗುತ್ತೆ. ಇದು ಕಾವಲು ಗೋಪುರಗಳಲ್ಲಿ ಅತ್ಯಂತ ಚೆನ್ನಾಗಿರೋದು ಅಂದರೆ ಇದೇ ಆಗಿದೆ. ಈ ಕಾವಲು ಗೋಪುರದಿಂದ ನೋಡಿದ್ರೆ ಅದೇ ಒಂದು ಬೆಟ್ಟದ ಥರ ಕಾಣಿಸುತ್ತೆ. ಹಾಗೆ ಇಲ್ಲಿ ನೀರಿನ ದೊಣೆ ಸಹ ಇದೆ. ಕಲ್ಯಾಣಿ ನಾವು ನಿಂತು ನೋಡಿದ್ವಲ್ಲ, ಅದೇ ಕಾವಲು ಗೋಪುರ. ನೋಡಿ ಅದು ಎಷ್ಟಿದೆ. ಅಲ್ಲಿಂದ ನಾವು ಬೆಟ್ಟವನ್ನು ನೋಡಿದ್ವಿ. ಈಗ ಇನ್ನೊಂದು ಹಂತ. ಇಲ್ಲಿಂದ ನಾವು ಮತ್ತೆ ಅಲ್ಲಿ ದೂರದಿಂದ ನೋಡಿದ್ವಲ್ಲ, ಆ ಬೆಟ್ಟದ ಒಳಗಡೆ ನಾವು ಇಲ್ಲಿಂದ ಪ್ರವೇಶ ಮಾಡಬೇಕಾಗುತ್ತೆ. ಇಲ್ಲಿಂದ ಅಂತೂ ಅತ್ಯಂತ ಕಷ್ಟ ನಾವು ಮುಂದೆ ಸಾಗೋದು. ತುಂಬ ಹುಷಾರಾಗಿ ನಾವು ಈ ಪ್ರವೇಶ ದ್ವಾರದಿಂದ ನಿಜವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಾಹಸಮಯ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಇನ್ಮೇಲೆ ನಾವು ಬಂಡೆ ಮೇಲೆ ಹೋಗಬೇಕಾಗುತ್ತೆ. ಅಲ್ಲಿಂದ ನಡ್ಕೊಂಬಂದಾಗಲ್ಲ. ಇವಾಗ ಅಲ್ಲಲ್ಲೇ ಕಂಬಿಗಳನ್ನು ಹಾಕಿದ್ದಾರೆ. ಕಂಬಿಗಳನ್ನು ಹಿಡ್ಕೊಂಡು ಕೆಲವೊಂದು ಕಡೆ ಹೋಗ್ಬೋದು, ಆದರೆ ಎಲ್ಲ ಕಡೆ ಇಲ್ಲ. ಮಧುಗಿರಿ ಬೆಟ್ಟವು ಟ್ರೆಕ್ಕಿಂಗ್ ಮಾಡಲು ಅನೇಕ ಸವಾಲುಗಳನ್ನು ತಂದೊಡ್ಡುತ್ತದೆ. ಬಂಡೆಯಲ್ಲಿ ಕೊರೆದ ಮೆಟ್ಟಿಲುಗಳು ಜಾರುತ್ತಿರುತ್ತವೆ.
ಅತ್ಯಂತ ಜಾಗರೂಕತೆಯಿಂದ ನಾವು ಕಂಬಿಗಳನ್ನು ಹಿಡಿದು ಮೆಟ್ಟಿಲುಗಳ ಮುಖಾಂತರ ಹೋಗಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ನಾವು ಅಜಾಗರೂಕತೆಯನ್ನು ವಹಿಸಬಾರದು. ಕೋಟೆಯ ಬೃಹತ್ ಗೋಡೆಗಳು ಹಾಗೂ ಪ್ರವೇಶ ದ್ವಾರಗಳು ನಮಗೆ ಕಾಣಿಸುತ್ತಿದ್ದಂತೆ ಮನಸ್ಸಿಗೆ ಏನೋ ಒಂದು ಆನಂದ, ಉತ್ಸಾಹ, ಉಲ್ಲಾಸ. ಏಕೆಂದರೆ ಇಲ್ಲಿ ಒಂದು 15-20 ನಿಮಿಷಗಳ ಕಾಲ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು. ಈ ಕೋಟೆಯ ಪ್ರವೇಶ ದ್ವಾರಗಳೇ ನಮಗೆ ವಿಶ್ರಾಂತಿ ಗೃಹಗಳು ಹಾಗೂ ನಮ್ಮ ಟ್ರೆಕ್ಕಿಂಗ್ಗೆ ಮತ್ತಷ್ಟು ಚೈತನ್ಯವನ್ನು ತುಂಬಿಸುತ್ತವೆ. ನಮ್ಮ ಸಂಪೂರ್ಣ ದಣಿವನ್ನು ನಿವಾರಿಸಿ ಅಲ್ಲಿಂದ ಮುಂದೆ ಹೋಗಲು ಇನ್ನಷ್ಟು ಶಕ್ತಿಯನ್ನು ನಾವು ಅಲ್ಲಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಹೀಗೆ ನೀವು ನೋಡ್ತಾ ಇದ್ರಲ್ಲ, ಇದು ಬೃಹತ್ತಾದ ಬಂಡೆ. ನಾವು ಇಲ್ಲಿಂದ ಸೀದಾ ಅಲ್ಲಿವರೆಗೂ ಬಂಡೆ ಮೇಲೆ ನಡೆದುಕೊಂಡು ಹೋಗಬೇಕು. ಕಂಬಿಗಳನ್ನು ಹಾಕಿದ್ದಾರೆ. ಕೆಲವೊಂದು ಕಡೆ ಸೇಫ್ಟಿ ಇಲ್ಲ, ಏಕೆಂದರೆ ಕಂಬಿ ಹಿಡಿದುಕೊಳ್ಳೋಕ್ಕೂ ಸಹ ಸಿಗಲ್ಲ, ತುಂಬ ಬೆಂಡಾಗಿವೆ. ಇಲ್ಲಿಂದ ಮುಂದೆ ಹೋದರೆ ಮತ್ತಷ್ಟು ನಾವು ಇನ್ನು ಕ್ಲಿಷ್ಟಕರವಾದಂತಹ ಒಂದು ಪ್ರಯಾಣವನ್ನು ನಾವು ಇಲ್ಲಿಂದ ಶುರು ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದಂತೂ ತುಂಬ ಭಯಾನಕ ಇಲ್ಲಿ. ಏಕೆಂದರೆ ಕಂಬಿಗಳನ್ನು ಹಿಡಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದು ತುಂಬ ಬಾಗಿವೆ, ಕೈಗೆ ಸಿಗೋಲ್ಲ. ನಾವು ಬಂಡೆ ಮೇಲೆ ಸುಮ್ಮನೆ ಹಾಕಿದರೆ ಅಷ್ಟೇ, ಅದು ಕಂಬಿಗಳನ್ನ ಹಿಡಿದುಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋಕ್ಕಾಗಲ್ಲ. ನಾವು ಬಂಡೆ ಕಡೆ ಮಲಗಿ ಇಲ್ಲಿ ನಡೆದುಕೊಂಡು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿ ತುಂಬ ಕಷ್ಟ ಅಂದರೆ ಕಷ್ಟ. ಈ ಒಂದು ಜಾಗದಲ್ಲಿ ಒಬ್ಬರು ಮಾತ್ರ ಹೋಗ್ಬೋದು. ಎದುರುಗಡೆ ಒಬ್ಬರು ಬರ್ತಾವ್ರೆ ಅಂದರೆ ಹೋಗೋಕ್ಕೂ ತುಂಬ ಕಷ್ಟ. ಗೋಡೆ ಇತ್ತೇನೋ, ಆದರೆ ಗೋಡೆ ಎಲ್ಲ ನಾಶ ಆಗಿದೆ. ಇವಾಗ ನೆಪ ಮಾತ್ರಕ್ಕೆ ಕಂಬಿ ಹಾಕಿದರೆ, ಆದರೆ ಅದು ಸುರಕ್ಷಿತವಾಗಿಲ್ಲ. ಈ ಒಂದು ಸ್ಥಳ ಎಲ್ರಿಗೂ ಭಯವನ್ನು ಹುಟ್ಟಿಸುತ್ತದೆ. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದ ಹಾಗೆ ಆಯಿತು. ತುಂಬ ಕಷ್ಟ ಆಯಿತು. ಈ ಒಂದು ಸ್ಥಳದಿಂದ ಎಷ್ಟೋ ಜನ ವಾಪಸ್ ಹೋಗಿರ್ತಾರೆ. ಸ್ನೇಹಿತರೆ, ಇದೇ ನೋಡ್ತಾ ಇದ್ರಲ್ಲ, ಇಲ್ಲೂ ಸಹ ಕಾವಲು ಗೋಪುರಗಳನ್ನು ನಾವು ನೋಡ್ಬೋದು. ಇಲ್ಲಿ ಚಿಕ್ಕದಾಗಿ ಬಂಡೆ ಮೇಲೆ ಕೆಲವೊಂದು ಕಡೆ ಮೆಟ್ಟಿಲುಗಳಿವೆ, ಆದರೆ ಹೋಗ್ತಾ ಹೋಗ್ತಾ ಆ ಸಣ್ಣ ಮೆಟ್ಟಿಲುಗಳು ಸಹ ಸಿಗೋದಿಲ್ಲ. ಕೆಲವೊಂದು ಕಡೆ ಮಾತ್ರ ಈ ರೀತಿ ಸಣ್ಣ ಮೆಟ್ಟಿಲಿವೆ. ಸ್ವಲ್ಪ ಮೇಲೆ ಹೋದರೆ ಮೆಟ್ಟಿಲುಗಳಿಲ್ಲ. ನೋಡಿ ಸ್ನೇಹಿತರೆ, ಇಲ್ಲಂತೂ ದಾರಿ ಎಲ್ಲ ಹೋಗಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಎಲ್ಲ ಕಡೆ ಹೋಗೋಕ್ಕೂ ಕಷ್ಟ. ಸ್ವಲ್ಪ ಮೆಟ್ಟಿಲಾದರೂ ಇಲ್ಲ, ಮಾರ್ಗೂ ಇಲ್ಲ. ಸಖತ್ತು ಕಷ್ಟ ಈ ಒಂದು ಸ್ಥಳದಲ್ಲಿ. ಇಲ್ಲಿ ಒಂದು ಪ್ರವೇಶ ದ್ವಾರ ಇತ್ತೇನೋ ಕೋಟೆ, ಹಾಗೆ ಅದೆಲ್ಲ ನಾಶ ಆಗಿದೆ. ಇಲ್ಲೇನು ಅಷ್ಟೊಂದು ಕಷ್ಟ ಏನಾಗಲ್ಲ. ಆರಾಮಾಗಿ ನಡೆದುಕೊಂಡು ಹೋಗಿ ಸುತ್ತಮುತ್ತ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳಿವೆ. ಇಲ್ಲೆಲ್ಲ ವಿಶ್ರಾಂತಿ ಪಡ್ಕೊಂಡು ಹೋದ್ವಿ. ತುಂಬ ಗಾಳಿ ಬೀಸ್ತಾ ಇತ್ತು. ಹೋಗ್ತಾ ಮೇಲ್ಗಡೆ ಹೋಗ್ತಾ ಗಾಳಿ ಜಾಸ್ತಿ ಆಗುತ್ತೆ. ನೋಡಿ, ಅದೇ ಅಂತ ಅಂದ್ಕೊತೀವಿ, ಆದರೆ ಅದು ಅಲ್ಲ, ಅದಕ್ಕಿಂತ ಮೇಲೆ ನಾವು ಸ್ನೇಹಿತರು ಇದ್ದಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಈ ಒಂದು ಸ್ಥಳದಲ್ಲಿ ಯಾವುದೇ ಸೇಫ್ಟಿ ಇಲ್ಲ, ಒಂದು ಕಂಬಿ ಇಲ್ಲ, ಏನಿಲ್ಲ. ಕೆಳಗಡೆ ಸ್ವಲ್ಪ ಜಾರಿದ್ರೂ ಅಷ್ಟೇ ನಮ್ಮ ಕತೆ. ಇದೊಂದು ಸೇಫ್ಟಿನೇ ಇಲ್ದಿರೋ ಜಾಗ ಇದು. ಹತ್ತಕ್ಕೆ ತುಂಬ ಕಷ್ಟ. ಈ ಒಂದು ಪ್ರವೇಶ ದ್ವಾರ ತಲುಪೋದು ಸಿಕ್ಕಾಪಟ್ಟೆ ಕಷ್ಟ. ಈ ಬಂಡೆ ಏರಬೇಕಾದ್ರೆ ತುಂಬಾ ಗಾಳಿ ಬೀಸ್ತಾ ಇರ್ತೈತೆ. ಆದಷ್ಟು ನಾವು ಬಗ್ಗಿ ನಡೆದುಕೊಂಡು ಬಂಡೆ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡಿ ಸ್ನೇಹಿತರಲ್ಲಿ, ಮಳೆ ಬರ್ತಾ ಇದೆ. ನಮ್ಮ ಅದೃಷ್ಟ ಇಲ್ಲಿ ಮಳೆ ಬರ್ತಾ ಇರಲಿಲ್ಲ. ಇಲ್ಲೇನಾದರೂ ಅಕಸ್ಮಾತ್ ಮಳೆ ಬಂದಿತ್ತು ಅಂದರೆ ನಮಗೆ ಬಂಡೆ ಮೇಲೆ ನಡೆಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸ್ನೇಹಿತರೆ, ಇವಾಗ ನಾವು ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡ್ತೀವಿ ಅಂತ 100% ಅನ್ನಿಸ್ತು. ಯಾಕೆಂದರೆ ಕೋಟೆಯ ತುದಿಯನ್ನು ತಲುಪಿದ್ದೇವೆ ನಾವು. ಇದೇ ಕೋಟೆಯ ಪೀಕ್, ಅಂದರೆ ಮಧುಗಿರಿ ಬೆಟ್ಟದ ಶಿಖರವನ್ನು ನಾವು ಇವಾಗ ತಲುಪಿದ್ದೇವೆ. ಮಧುಗಿರಿ ಬೆಟ್ಟದ ತುದಿಯಲ್ಲಿ ವಿಶಾಲವಾದಂತಹ ಜಾಗ ಇದೆ. ಅಲ್ಲಿ ಅನೇಕ ಕೋಟೆಗಳನ್ನು, ಅನೇಕ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಉಗ್ರಾಣಗಳನ್ನು, ಅರಮನೆಯನ್ನು ನಿರ್ಮಿಸಿದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಎತ್ತರದ ಸ್ಥಳದಲ್ಲಿ ಎಷ್ಟೊಂದು ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ.
ಸ್ನೇಹಿತರೆ, ನೋಡಿದ್ರಲ್ಲ ಮಧುಗಿರಿ ಕೋಟೆ ಎಷ್ಟೊಂದು ಸುಭದ್ರವಾದ್ದು ಹಾಗೂ ಮಧುಗಿರಿ ಬೆಟ್ಟ ಎಷ್ಟೊಂದು ಎತ್ತರವಾದ್ದು, ಇದರ ಒಂದು ಚಾರಣ ಎಷ್ಟು ಕಷ್ಟ ಅಂತ. ನೀವೇನಾದರೂ ಈ ಮಧುಗಿರಿ ಬೆಟ್ಟದ ಟ್ರೆಕ್ಕಿಂಗ್ ಮಾಡಿದರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಅನು ಟ್ರೆಕ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನೀವೇನಾದರೂ ಮಧುಗಿರಿ ಕಡೆ ಬಂದರೆ ಮಧುಗಿರಿ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಹಾಗೂ ಅನು ಟ್ರೆಕ್ ಡೈರೀಸ್ನಲ್ಲಿ ಮತ್ತೆ ಯಾವ ಬೆಟ್ಟದ ಟ್ರೆಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯವಾದರೆ ನಾವು ಆ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡಿ ಆ ಬೆಟ್ಟದ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ 4-6 ಸ್ನೇಹಿತರಿಗೆ ಶೇರ್ ಮಾಡುವುದರ ಮುಖಾಂತರ ಅನು ಟ್ರೆಕ್ ಡೈರೀಸ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ. ಮತ್ತೆ ಇನ್ನೊಂದು ಅದ್ಭುತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಅನು ಟ್ರೆಕ್ ಡೈರೀಸ್ ನೋಡ್ತಾ ಇರಿ. ಧನ್ಯವಾದಗಳು ಸ್ನೇಹಿತರೆ.